ಅನ್ಯಾನ್ಯಪಿ ಯಾನಿ ವೀರ್ಯವಂತಿ ಕರ್ಮಾಣಿ ಕರ್ಮಾಣಿ ಪ್ರಯತ್ನಾಧಿಕ್ಯ ನಿರ್ವರ್ತ್ಯಾನಿ ಪ್ರಯತ್ನಾಧಿಕ್ಯ ನಿರ್ವರ್ತ್ಯಾನಿ ಯಥಾ ಅಗ್ನಿರ್ಮಂಥನಂ ಯಥಾ ಅಗ್ನೇರ್ಮಂಥನಂ ಆಜೇಹೇ ಮರ್ಯಾದಾಯಾಃ ಶರಣಂ ಧಾವನಂ ಆಜೇಹೇ ಮರ್ಯಾದಾಯಾಃ ಶರಣಂ ಧಾವನಂ ದೃಢಸ್ಯ ಸಂಶಃ ಆಯಮನಂ ಆಯಮನಂ ಆಕರ್ಷಣಂ ಆಕರ್ಷಣಂ ಅಪ್ರಾಣಂ ಅನಪಾನಂ ತಾನಿ ಕರೋತಿ ಅಪ್ರಾಣಂ ಅನಪಾನಂ ತಾನಿ ಕರೋತಿ. ಬರೀ ಮಾತಾಡೋದೇ ಅನ್ನೋ ಮುಂಚೆ ಒಂದನ್ನು ಮಾತ್ರ ಉಸಾರದೆ ಉಸಿರು ತಗೊಳ್ಳದೆ ಮಾಡ್ತಾನೆ ಅಂತ ಅನ್ಕೋಬೇಡಿ. ಇವುಗಳನ್ನು ಉಸಾರದೆ ಉಸಿರು ತಗೊಳ್ಳದೆ ಮಾಡ್ತಾನೆ. ಮಾತಾಡೋದು ಕೂಡ ಒಂದು ವಿಧೇಯತರವಾದ ಕರ್ಮವೇ, ತುಂಬಾ ಆಯಾಸಕರವ. ಆಗಿಂದ ವ್ಯಾಪಾರ ಬಹಳ ಶ್ರಮವನ್ನುಂಟು ಮಾಡುತ್ತೆ. ನಿರಂತರ ಮಾತಾಡ್ತಾ ಇದ್ದೆ ಅಲ್ಲಿ ವಾಗಾದಿ ಇದೆ. ವಾಗಿಂದ್ರಿಯ ಮಾತಾಡೋದೇ ಮುಂತಾದ ಅಭಿವ್ಯಾಹ, ವಾಗಾದಿ ಅಭಿವ್ಯಾಹನ. ವಾಗಾದಿಗಳನ್ನು ನುಡಿಯೋದನ್ನ ವಾಗಾದಿಗಳನ್ನು ವಾಗ್ಪಾಂದೆ ನುಡಿಯೋದು, ಇನ್ನೇನು ವಾಗಾದಿ ನುಡಿಯೋದು. ಅಲ್ಲಿ ಆದಿಶಬ್ದ ಏನು ವಿಶೇಷ ತಗೋತಿಲ್ಲ. ವಾಗ್ ಅಭಿವ್ಯಾಹರಣ ಅಷ್ಟೇ ಸಾಕು. ಮಾತಾಡೋದು ಒಂದೇ ಅಲ್ಲ, ಇದಕ್ಕಿಂತಲೂ ಅಂದ್ರೆ ವಾಸಿ ಉಚ್ಚಾರಣೆ ಮಾಡೋಕ್ಕಿಂತಲೂ ಇನ್ನೂ ವೀರವತ್ತರವಾಗಿರ್ತಕ್ಕಂಥ ಕರ್ಮಗಳು ಪ್ರಯತ್ನಾಧಿಕ್ಯವಾಗಿ ಹೆಚ್ಚಿನ ಪ್ರಯತ್ನ ಉಂಟಾಗುವಂಥದ್ದು. ಹೇಗೆ ಅಗ್ನಿಯ ಮಂಥನ, ಚೆನ್ನಾಗಿ ಅಗ್ನಿ ಕಡಿಯೋದಿದೆಯಲ್ಲ, ಅಗ್ನಿ ಕಡಿಯೋದು ಕೂಡ ತುಂಬಾ ಶ್ರಮ ಸಾಧ್ಯವಾದ ಕೆಲಸ. ಆಜೆಯನ್ನೇ ಮರ್ಯಾದೆ ಸ್ಕ್ರೀಸು, ಓಡೋದು, 500 ಮೀಟರ್ 1000 ಮೀಟರ್ ಓಡೋದು. ಅದು ಓಡೋದು. ದೃಢಸ್ಯ ಧನುಷ ಆಯವನ್ನು, ಗಟ್ಟಿಯಾದ ಬಿಲ್ಲನ್ನ ಕಟ್ಟೋದು. ದೃಢಸ್ಯ ಧನುಷ ಆಯ, ಗಟ್ಟು ಆಕರ್ಷಣ. ಇಷ್ಟನ್ನು ಕೂಡ ಅಪ್ರಾಣನ್ ಅನಪಾನ್, ಉಸರನ್ನ ಬಿಡದೇನು ಉಸರನ್ನ ತೆಗೆದುಕೊಳ್ದೇನೆಯೇ ಅವುಗನ್ನ ಜ್ಞಾನಶಕ್ತಿ ಇಲ್ಲ, ರಾಮನಿಲ್ಲ, ರಾಮನಿಲ್ಲ. ಅದನ್ನು ಮಾಡುವಾಗ ಉಸಿರು ಬಿಡೋದು ತೊಗೊಂಡು ಮಾಡೋಲ್ಲ ಅಂದ್ರೆ ಬಗ್ಗಿಸುವಾಗ ಗೊತ್ತಿಲ್ಲ ಏನ್ ಮಾಡಿದ್ಯಾ. ಅಲ್ಲಿಗೆ ಹೊಳಗು ಮಾಡ್ತಾ ಇರ್ತದೆ. ಆವಾಗ ಶ್ರುತಿ ಹೇಳ್ತಾ ಇದೆ, ಅಪ್ರಾಣ ನನಪಾನ ತಾನಿ ಕರೋದಿ. ಮಧ್ಯ ಉಸಿರಾಡುವಾಗ ಬೇಗ ಕಮ್ಮಿ. ಅಪ್ರಾಣ ನನಪಾನ ತಾನಿ ಕರೋದಿ. ಅವುಗಳನ್ನ ಉಸಿರನ್ನ ಬಿಡದೇನೆಯೋ ಉಸಿರನ್ನು ತೆಗೆದುಕೊಳ್ಳದೇನೆಯೇ ಅವುಗಳನ್ನ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಆ ಕೆಲಸಕ್ಕೆ ಅಷ್ಟು ವ್ಯಾನ ಶಕ್ತಿ ಅದನ್ನ ಎಲ್ಲವನ್ನು ತಗೊಳುತ್ತೆ. ಅಷ್ಟು ಬೇಕು ಅದಕ್ಕೆ. ಈಗ ದೊಡ್ಡ ಕಲ್ತಿಗೆ ಎತ್ತಬೇಕಾದ್ರೆ ಸುಮ್ಮನೆ ಒಂದು ಕೋಲ್ ಇಟ್ಕೊಂಡಾಗಲ್ಲ, ಹಾರೆ ಕೋಲ್ ಇಟ್ಕೊಳ್ತಾನೆ. ಹಾಗೆಲ್ಲ ಬಿಟ್ಟು ಹಾರೆ ಕೋಲ್ ತೆಗಿತಾರೆ, ಇರ್ತಾರೆ. ಅದು ಶಕ್ತಿ ಇದೆ. ಹಾಗೆ ಈ ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕಾದ್ರೆ, ಶ್ರಮಸಾಧ್ಯವಾದ ಕೆಲಸ ಮಾಡ್ಬೇಕಾದ್ರೆ ವ್ಯಾನ ಶಕ್ತಿ ಉಪಯೋಗಿಸ್ತಾನೆ. ವ್ಯಾನ ಶಕ್ತಿ ಏನ್ ಮಾಡುತ್ತೆ, ಬಾಕಿದೆಲ್ಲ ಬಂದ್ ಮಾಡಿ ತಾವು ಮಾತ್ರ ಮಾಡ್ತಾ ಇರ್ತಾರೆ. ಉಸಿರು ಬಿಡೋದು ತೊಳೆದು ಎಲ್ಲ ಬಂದ್ ಮಾಡಿ ತನ್ನ ಕೆಲಸ ಮಾಡುತ್ತೆ. ಅಥವಾ ವಿಶಿಷ್ಟೋ ವ್ಯಾನಃ ಪ್ರಾಣಾದಿವೃತ್ತಿಭ್ಯ. ಅತಃ ವಿಶಿಷ್ಟೋ ವ್ಯಾನಃ ಪ್ರಾಣಾದಿವೃತ್ತಿಭ್ಯ. ಪ್ರಾಣಾದಿವೃತ್ತಿಗಿಂತಲೂ ವ್ಯಾನ ಅಸಾಧಾರಣವಾಗಿದ್ದಾನೆ, ವಿಶಿಷ್ಟವಾಗಿದ್ದಾನೆ, ವಿಶೇಷವಾಗಿದ್ದಾನೆ, ಹೆಚ್ಚಿನವನಾಗಿದ್ದಾನೆ. ವಿಶಿಷ್ಟಸ್ಯ ಉಪಾಸನ ಜ್ಯಾಯ. ವಿಶಿಷ್ಟಸ್ಯ ಉಪಾಸನ ಜ್ಯಾಯ. ಯಾವುದು ವಿಶಿಷ್ಟವೋ ಅಂಥದ್ದನ್ನು ಉಪಾಸನೆ ಮಾಡೋದು ಶ್ರೇಷ್ಠ, ಉತ್ತಮ. ಜ್ಯಾಯ ಅಂದ್ರೆ ಉತ್ತಮ. ಪ್ರಶಸ್ಯ ಶ್ರೇಯ, ಜ್ಯಾಯ ಜ್ಯೇಷ್ಠ ಅಂತ. ಪ್ರಶಸ್ಯ ಜ್ಯಾಯ ಅದು ಜಾಯ ಅಂತ ಯಾವತ್ತಿಲ್ಲ, ಅಲ್ಲಿ ವಿಸರ್ಗ ಇಲ್ಲ. ಜ್ಯಾಯ ಇದು ಶಬ್ದ ಹೇಗೆ, ಜ್ಯಾಯ ಜ್ಯಾಯಸಿ ಜಾಯಸ್ ಶಬ್ದ ಇದು. ಜಾಯಸ್ ಅದು ಜಾಯ ಆಕಾರ ಸೇರಿಲ್ಲ, ಸಂಬಂಧವೇ ಇಲ್ಲ ಅದಕ್ಕೂ. ತುಂಬಾ ಡಿಫರೆನ್ಸ್. ಅದು ಆಕಾರದ ಸಿದ್ಧ, ಇದು ಸಕಾರ ಅಂತ. ಜ್ಯಾಯ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಅಂತ ಅರ್ಥ. ಹೆಂಡತಿ ಗ್ಯಾಪ್ ಕಾಯ್ದವರಿಗೆ ಅದೇ ಅಷ್ಟೇ. ಆ ಪದ ಬಂದ ಸಾಕು. ರಾಜೋಪಾಸನ ಫಲವತ್ವಾತ್ ರಾಜೋಪಾಸನವತ್. ರಾಜೋಪಾಸನೆ ಹೇಗೆ ಫಲವತ್ತಾಗಿದೆಯೋ ಅದೇ ರೀತಿ ಈ ವ್ಯಾನೋಪಾಸನೆ ಫಲದಿಂದ ಕೊಡ್ತಾ ಇದೆ. ಆದ್ರಿಂದ ಇದನ್ನು ಉಪಾಸನೆ ಮಾಡಬೇಕು. ಏತಸ್ಯ ಹೇತೋಃ ಏತಸ್ಮಾತ್ ಕಾರಣಾತ್ ಜ್ಞಾನಮೇವ ಉದ್ಗೀತಮುಪಾಸೀತ ನಾನ್ಯದುಚ್ಯಂತರಂ. ಜ್ಞಾನಮೇವ ಉದ್ಗೀತಮುಪಾಸೀತ ನಾನ್ಯದ್. ಈ ಕಾರಣದಿಂದ ವ್ಯಾನವನ್ನೇ ಉದ್ಗೀತ ದೃಷ್ಟಿಯಲ್ಲಿ ಇಟ್ಟು ಉಪಾಸನೆ ಮಾಡಬೇಕು. ಉದ್ಗೀತದಲ್ಲಿ ವ್ಯಾನ ದೃಷ್ಟಿಯಲ್ಲಿ ಮಾಡಿ ಭಾವನೆ ಮಾಡಬೇಕು.
ಬಾಕಿ ಎಲ್ಲಕ್ಕಿಂತಲೂ ಇದು ಹೆಚ್ಚಿದ್ದಾಗಿರೋದ್ರಿಂದ ಧ್ಯಾನ ಮಾಡ್ಬೇಕು. ಅದು ಬೇರೆ ವೃತ್ತಿ ಪ್ರಾಣಾಪಾನ ಉದಾಹರಣ ಸಮಾನ ಅಂತ ಇಡಬೇಡಿ. ಧ್ಯಾನ ಇಟ್ಕೊಂಡು ಮಾಡಿ. ನಾನೇ ದುಸ್ತಂತ್ರ ಮಾಡ್ರಿ, ಬೇರೆ ವೃತ್ತಿಂತರಕ್ಕೆ ಅವಕಾಶ ಇಲ್ಲ. ಧ್ಯಾನ ವೃತ್ತಿಯನ್ನು ಇಟ್ಕೊಂಡ್ರೆ ಉಪಾಸನೆ ಮಾಡಬೇಕು. ಕರ್ಮ ಧ್ಯಾನ ವೃತ್ತಿ ಶ್ರೇಷ್ಠ. ಬಾಕಿ 5ರಲ್ಲಿ ಕರ್ಮ ವೀರ್ಯವತ್ತರತ್ವಂ ಪ್ರಾಣಂ ಫಲಂ. ಕರ್ಮ ವೀರ್ಯವತ್ತರತ್ವಂ ಫಲಂ. ಇದಕ್ಕೇನ್ ಫಲ ಅಂತಂದ್ರೆ ಮಾಡುವ ಕರ್ಮ ವೀರ್ಯವತ್ತರವಾಗೋದೇ ಫಲ. ನೀನು ಸ್ವರ್ಗಲೋಕ ಸಿಗಲ್ಲ ಇದಕ್ಕೆ, ನೀನು ಇದಾಗಲ್ಲ. ಮಾಡುವ ಕರ್ಮ ವೀರ್ಯವತ್ತರವಾಗುವುದು ಅನ್ನೋದೇ ಇದಕ್ಕೊಂದು ಫಲ, ಶ್ರೇಷ್ಠವಾಗುವುದೇ ಫಲ. ಅಥ ಖಲು ಉದ್ಗೀತಾಕ್ಷರಾಣ್ಯುಪಾಸೀತ. ಅಥ ಖಲು ಉದ್ಗೀತಾಕ್ಷರಾಣ್ಯುಪಾಸೀತ. ಉದ್ಗೀತ ಇತಿ ಪ್ರಾಣ ಏವೋತ್ ಉತ್ತಿಷ್ಠತಿ. ಪ್ರಾಣೇನ ಉತ್ತಿಷ್ಠತಿ. ವಾಗ್ಗೀಃ ವಾಚೋಹ ಗಿರ ಇತ್ಯಾಚಕ್ಷ್ಯತೆ. ವಾಚೋಹ ಗಿರ ಇತ್ಯಾಚಕ್ಷ್ಯತೆ. ಅನ್ನೇ ಹಿ ಜಗೋ ಸರ್ವಂ ಸ್ಥಿತಂ. ಸರ್ವಂ ಸ್ಥಿತಂ. ಅಥ ಖಲು ಉದ್ಗೀತಾಕ್ಷರಾಣ್ಯುಪಾಸೀತ. ಉದ್ಗೀತ ಇತಿ ಪ್ರಾಣ ಏವೋತ್ ಪ್ರಾಣೇನ ಹ್ಯುತ್ತಿಷ್ಠತಿ. ವಾಗ್ಗೀಃ ವಾಚೋಹ ಗಿರ ಇತ್ಯಾಚಕ್ಷ್ಯತೆ. ಅನ್ನಂ ಥಂ अन्नेन हीदगुं सर्वगुं स्थितम्. अथ खलु उद्गीताक्षराणि उपासीत. उद्गीतः इति प्राणः एव उत प्राणेन हि उत्तिष्ठति. वाक् गीः वाचः हि ह गिरः इति आचक्षते. अन्नं थम् अन्ने हि ಇದಂ ಸರ್ವಂ ಸ್ಥಿತಂ. ಇನ್ನು ಅಥ ಇನ್ನು ಖಲು ಅಂದ್ರೆ ಅದಕ್ಕೆ ಅಲಂಕಾರಕ್ಕಷ್ಟೇ, ಏನು ವಿಶೇಷ ಇಲ್ಲ. ಉದ್ಗೀತಾಕ್ಷರ ಇಲ್ಲ, ಉದ್ಗೀತ ಇಲ್ಲ, ಅದನ್ನು ಉಪಾಸನೆ ಮಾಡೋದನ್ನ ಹೇಳ್ತೀವಿ ಅಂದ್ರು. ಏನು ಅದೇ ಪ್ರಾಣ ಉತ್ತದ ಭಾವನೆ ಮಾಡು, ಉದ್ಗೀತ ಉತ್ತಲಲ್ಲಿ ಪ್ರಾಣ ದೃಷ್ಟಿ ಮಾಡು, ಗೀಲಲ್ಲಿ ವಾಕ್ ಭಾವನೆ ಮಾಡು, ಥಾ ಇದು ಉದ್ಗೀತ ಅಲ್ಲಿ ಅನ್ನ ದೃಷ್ಟಿ ಮಾಡು. ಅನ್ನಂ ಥಮ್. ಯಾಕೆ ಅಂದ್ರೆ ಪ್ರಾಣದಿಂದ ಎದ್ದು ನಿಲ್ತಾನೆ, ಮಾತಿನಿಂದಲೇ ಮಾತನ್ನೇ ಗಿರ ಗಿರ ಅಂತಾರೆ. ಗೀ ಗಿರ ಗ್ರಹ ಅನ್ನದಿಂದಲೇ ಎಲ್ಲ ಇರೋದು. ಅಲ್ಲ ಅನ್ನ ಥಾ ಮಾತು ಗೀ, ಮತ್ತೆ ಇದು ಉತ್ ಗೀ ವಾಕು, ಉತ್ ಪ್ರಾಣ, ಉದ್ಗೀತ. ಉತ್ ಅಂದ್ರೆ ಪ್ರಾಣ ದೃಷ್ಟಿ, ಗೀ ಅಂದ್ರೆ ವಾಗ್ದೃಷ್ಟಿ, ಥಾ ಅಂದ್ರೆ ಅನ್ನ ದೃಷ್ಟಿ. ಭಾವನೆ ಮಾಡು. ಅಥ ಅಧುನಾ ಖಲು ಉದ್ಗೀತಾಕ್ಷರಾಣಿ ಉಪಾಸೀತ. ಅಥ ಅಧುನಾ ಖಲು ಉದ್ಗೀತಾಕ್ಷರಾಣಿ ಉಪಾಸೀತ. ಈಗ ಇನ್ನು ಉದ್ಗೀತಾಕ್ಷರಗಳನ್ನೇ ಉಪಾಸನೆ ಮಾಡಬೇಕು. ಉದ್ಗೀತ ಅಂತ ಅಕ್ಷರ ಇದೆಯಲ್ಲ, 3 ಅಕ್ಷರ, ಅದನ್ನೇ ಉಪಾಸನೆ ಮಾಡೋದು ಹೇಳ್ತೀನಿ ಅಂತ. ಭಕ್ತ್ಯಕ್ಷರಾಣಿ ಮಾಭೂವನ್ನಿತ್ಯತೋ ವಿಶಿನಷ್ಟಿ ಉದ್ಗೀತ ಇತಿ. ಭಕ್ತ್ಯಕ್ಷರಾಣಿ ಮಾಭೂವನ್ನಿತ್ಯತೋ ವಿಶಿನಷ್ಟಿ ಉತ್ ಗೀತ ಇತಿ. ಭಕ್ತ್ಯಕ್ಷರ ಇದೆಯಲ್ಲ, ಯಾವುದೋ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ಧ್ಯಾನ, ಅದು ಬೇಡ. ಅದು ಬರದೇ ಇರಲಿ ಅನ್ನೋಕ್ಕೋಸ್ಕರವಾಗಿ ವಿಶೇಷಗೊಳಿಸಿದ್ರೆ ಉತ್ ಗೀತ ಅಂತಿದೆಯಲ್ಲ, ಅದನ್ನೇ ಉಪಾಸನೆ ಮಾಡುದು. ಅದು 5ಕ್ಕೂ ಉದ್ಗೀತ ಅಂತ ಹೆಸರು. ಉದ್ಗೀತ ಭಕ್ತಿ ಓಂಕಾರಕ್ಕೂ ಉದ್ಗೀತ ಹೆಸರು. ಇಲ್ಲಿ ಉಜ್ಜೀತ ಅಂತ ಹೇಳಿ 3 ಅಕ್ಷರ ಇದೆಯಲ್ಲ, ಅದನ್ನು ಉಪಾಸನೆ ಮಾಡಕ್ಕೆ ಹೇಳ್ತಾ ಇದೆಯೇ ಹೊರತು 5 ಭಕ್ತಿ 7 ಭಕ್ತಿ ಮಾಡಬೇಡಿ. ಹಿಂಕಾರ, ಪ್ರಸ್ತಾಪ, ಪ್ರತಿಹಾರ ಅದು ಮುಂದೆ ಬರುತ್ತೆ, ಅದರ ಉಪಾಸನೆ. ಈಗ ಉಜ್ಜೀತ ಅಂತ ಹೇಳಿದ ಹಾಗೆ ಹಿಂದೆ ಹೃದಯ ಅಂತ ಬರಲಾಗ್ತದೆ, ಅದನ್ನೇ ಉಪಾಸನೆ ಮಾಡೋದು. ಸತ್ಯ ಅಂತ ಅದನ್ನೇ ಸಾತ್ ಯಾವ ಉಪಾಸನೆ ಮಾಡೋದು. ಉದು ಗೀತ, ಉದು ಗೀತ 3 ಅಕ್ಷರವನ್ನೇ ಉಪಾಸನೆ ಮಾಡೋದನ್ನ ಹೇಳ್ತೀನಿ. ಉದ್ಗೀತ ಭಕ್ತಿ ಬೇಡ. ಉದ್ಗೀತ ಭಕ್ತ್ಯಕ್ಷರಗಳು ಆಗದೇ ಇರಲಿ. ಭಕ್ತ್ಯಕ್ಷರಗಳಿಂದ ಅದು ಅದಕ್ಕೆ ವಿಶೇಷಗೊಳಿಸ್ತಾ ಇದೆ ಉದ್ಗೀತ ಇದು. ಉದ್ಗೀತ ನಾಮಾಕ್ಷರಾಣಿ ಇತ್ಯರ್ಥ. ಉದ್ಗೀತ ನಾಮಾಕ್ಷರಾಣಿ ಇತ್ಯರ್ಥ. ಉದ್ಗೀತಕ್ಕಿರುವ ನಾಮಾಕ್ಷರಗಳಿರಲಿ, ಅವುಗಳನ್ನ ಅಂತಹ ಅರ್ಥ. ಕೊಟ್ಕಳಿಸ್ತೀನಿ ಅಂತ ಇದನ್ನ ಮಾತ್ರ ಕೊಟ್ಕಳಿಸಿಂದ ಹೂಂದ್ರು ಅಂದ್ರೆ ಬಿಟ್ನಲ್ಲ, ಅದೆಲ್ಲ ಹಾಕೋಬೇಕಾಗಿಲ್ಲ. ಅಷ್ಟನು ಗೀತನಾಮಾಕ್ಷರಾಣಿ ಇತ್ಯರ್ಥ. ಗೀತನಾಮದ ಅಕ್ಷರಗಳನ್ನ ಅಂತ ಅರ್ಥ, ಅವುಗಳನ್ನು ಉಪಾಸನೆ ಮಾಡಬೇಕು. ನಾಮಾಕ್ಷರೋಪಾಸನೆಪಿ ನಾಮವತ ಏವ ಉಪಾಸನಂ ಕೃತಂ ಭವೇತ್. ನಾಮಾಕ್ಷರೋಪಾಸನೆಪಿ ನಾಮವತ ಏವ ಉಪಾಸನಂ ಕೃತಂ ಭವೇತ್. ಅಮುಕಮಿಶ್ರ ಇತಿ ಯದ್ವತ್. ಅಮುಕಮಿಶ್ರ ಇತಿ ಯದ್ವತ್.
ನಾಮಾಕ್ಷರ ಉಪಾಸನೆಯು ಕೂಡ ನಾಮವನ್ನುಳ್ಳದ್ದರ ಉಪಾಸನೆ ಮಾಡಿದಂಗೆ ಆಗಿದೆ. ನಾರಾಯಣ ನಾರಾಯಣ ಉಪಾಸನೆ ಮಾಡೋ ಶಬ್ದ, ರಾಮ ರಾಮ ಅನ್ನೋ ಶಬ್ದದೇ ಉಪಾಸನೆ ಮಾಡೋದು. ಶಬ್ದವುಳ್ಳ ವ್ಯಕ್ತಿ ಅಂದ್ ಎರಡು. ನಾಮಿ ನಾಮ. ನಾಮಾಕ್ಷರ ಉಪಾಸನೆಯು ಕೂಡ ನಾಮವನ್ನುಳ್ಳವನ ಉಪಾಸನೆ ಮಾಡ್ದಂಗೆ ಆಗತ್ತೆ. ಇನ್ನು ಅಮುಕ ಮಿಶ್ರ ಅಂದ್ರೆ ಮಂಡನ ಮಿಶ್ರ, ಮಾತಸ್ಮೃತಿ ಮಿಶ್ರ, ವಾಚಸ್ಮೃತಿ ಮಿಶ್ರ. ಮಿಶ್ರ ಅನ್ನೋದು ಬಹಳ ರೆಸ್ಪೆಕ್ಟಿವ್ ವರ್ಡ್, ಅದು ಗೌರವ ಪದ. ಅವಧಾನಿಗಳು, ಶಾಸ್ತ್ರಿಗಳು, ದೀಕ್ಷಿತರು ಅಂತಂದ್ರೆ ಮಿಶ್ರ ಅನ್ನೋ ದೇಶದಲ್ಲಿ ಎಷ್ಟುದರ ಭಾಷೆಗೆ ಹೇಳ್ತಿದ್ರು. ಅಮುಕ ಮಿಶ್ರ, ಅಮುಕ ಅಂದ್ರೇನು? ಅಮುಕ ಅಂದ್ರೆ ಇಂಥ ಅಂದ, ಅಮುಕ ಅಂತ ಒಂದಲ್ಲ, ಅಮುಕ ಅಂದ್ರೆ ಇಂಥ ಅಂದ. ವಾಚಸ್ಪತಿ ಮಿಶ್ರ, ಮಂಡನ ಮಿಶ್ರ, ಮಿಶ್ರ ಶರ್ಮದಿದೆ ಅದು ಹುಡ್ಕೋಬೇಕು, ಎಲ್ಲಿ ಕರೆಕ್ಟ್ ಜ್ಞಾಪಕ ಇಲ್ಲ. ದೀಕ್ಷಿತ ಶರ್ಮ ಅಂತ ಭಾಷೆ ಮಿಶ್ರ ಇಲ್ಲ, ಅವಧಾನ ಇಲ್ಲ, ಮಿಶ್ರ ಇಲ್ಲ. ಹೌದು ಹೌದು, ಅಮುಕ ಮಿಶ್ರ, ಇಂಥ ಮಿಶ್ರದವರು ಅಂತ ಹೇಳಿ ಈ ರೀತಿ ಹೇಳಿದ್ರೆ ಹೇಗೆ? ಅದಕ್ಕೆ ಅದು ಗೌರವವನ್ನು ಸೂಚನೆ ಮಾಡೋ ಪದವೋ, ನಮ್ಮ ದಕ್ಷಿಣ ದೇಶದಲ್ಲಿ ಶಾಸ್ತ್ರಿಗಳು, ಅವಧಾನಿಗಳು, ದೀಕ್ಷಿತರು ಅಂತ ಹೇಗೆ ಅವ್ರ ಗೌರವ ಪದವೋ ಹಾಕಳದೆ ಆದಿ ಪದ. ಪ್ರಾಣ ಓತ ಪ್ರಾಣನ ಉತ್ತನ್ನು ಭಾವನೆ ಮಾಡ್ಬೇಕಂತೆ. ಉದ್ಗೀತಲ್ಲಿ ಉತ್ತಲ್ಲಿ ಪ್ರಾಣ ದೃಷ್ಟಿಯನ್ನು ಮಾಡು. ಪ್ರಾಣದಲ್ಲಿ ಉದ್ದೃಷ್ಟಿಯೋ ಉತ್ತಲ್ ಪ್ರಾಣ ದೃಷ್ಟಿಯೋ? ಉತ್ತಲ್ ಪ್ರಾಣ. ಉತ ಇತ್ಯಸ್ಮಿನ್ ಅಕ್ಷರೇ ಪ್ರಾಣದೃಷ್ಟಿ. ಅಕ್ಷರೇ ಪ್ರಾಣದೃಷ್ಟಿ. ಉತ್ತಂಬಿ ಅಕ್ಷರದಲ್ಲಿ ಪ್ರಾಣದೃಷ್ಟಿಯನ್ನು ಮಾಡಿ. ಉಜ್ಜೀ ಉತ್ತ ಅಂದ್ರೆ ಪ್ರಾಣ ಅದು ಮಾಡಿ. ಗೀ ಇಂದಾಗ ಅದು ಹಾಕೋ ಮುಂದೆ ಹೇಳಿದ. ಕಥಂ ಪ್ರಾಣಸ್ಯ ಉತ್ತಮಿತಿ ಆಹ. ಕಥಂ ಪ್ರಾಣಸ್ಯ ಉತ್ವಮಿತಿ ಆಹ. ಉತ್ತನ ಪ್ರಾಣ ಅಂತ ಹೇಳಿದ ಮಾಡ್ಬೇಕಾ? ಏನಾದ್ರು ಅದಕ್ಕೆ ಸಿಮಿಲಾರಿಟಿ ಇದೆಯಾ, ಹೋಲಿಕೆ ಇದೆಯಾ, ಹೊಂದಾಣಿಕೆ ಇದೆಯಾ ಅಂತ ಕೇಳಿದ್ರೆ ಹೇಳ್ತೀನಿ. ಪ್ರಾಣೇನಿ ಉತ್ತಿಷ್ಠತಿ ಸರ್ವ. ಪ್ರಾಣೇನಿ ಉತ್ತಿಷ್ಠತಿ ಸರ್ವ. ಎಲ್ಲವೂ ಪ್ರಾಣದಿಂದಲೇ ಎದ್ದು ನಿಲ್ಲುತ್ತದೆ. ಯಾರು ನಿಲ್ಬೇಕಾದ್ರೂ ಪ್ರಾಣಶಕ್ತಿ ಇರ್ಬೇಕು. ಪ್ರಾಣಶಕ್ತಿ ಇಲ್ಲ ಹಾಕೊಂಡ್ರಿ ಹೇಳಕ್ಕೆ ಆಗಲ್ಲ. ನಾನು ಮಾಡ್ಕೊಂಡಿದ್ದೀನಿ ಜ್ಞಾನ ವೀರ್ಯವತ್ ಕರ್ಮ. ಹೇಳೋದಲ್ಲ ವೀರ್ಯವತ್ ಕರ್ಮ ಅಲ್ಲಪ್ಪ. ಅದು ಪ್ರಾಣ, ಅದು ಪ್ರಾಣ ಸಾಕು. ಪ್ರಾಣದೇ ಎದ್ದಿರ್ತಾನೆ. ವೀರ್ಯ ಬಿಲ್ ಬರಬೇಕು, ಓಡ್ಬೇಕು, ಅದು ವೀರ್ಯ ಕರ್ಮ. ಅದಕ್ಕೆ ಜ್ಞಾನ ಬೇಕು. ಹೇಳಕ್ಕಲ್ಲ, ಕೈ ಕೊಡೋಕೆ ತಗೊಳಕಲ್ಲ, ಜ್ಞಾನ ಬೇಡ. ಜ್ಞಾನ ಇರುತ್ತೆ, ಪ್ರಾಣಶಕ್ತಿ ದುರ್ಬಲ ಆಗಿದೆ. ಪ್ರಾಣ ಹೋಗ್ತಾ ಇದೆ, ಹೇಳ್ತಾ ಇಲ್ಲ, ಆಗ್ತಾ ಇಲ್ಲ. ಜ್ಞಾನ ಅಲ್ಲ ಹೇಳೋದಲ್ಲ. ಎಲ್ಲ ಜ್ಞಾನ ಅಂದ್ಬಿಟ್ರೆ ಪ್ರಾಣ ಅಪಾದ ಸಂಬಂಧಕ್ಕೆ ಕೆಲಸ ಇಲ್ಲಾಗತ್ತೆ. ಪ್ರಾಣಿ ಅಪ್ರಾಣಸ್ಯ ಅವಸಾದನ ದರ್ಶನ. ಅಪ್ರಾಣಸ್ಯ ಅವಸಾದ ದರ್ಶನ. ಪ್ರಾಣದೇ ಬಿಟ್ಟು ಅಂದ್ರೆ ಪ್ರಾಣಶಕ್ತಿ ಇದೆ. ಅವಸಾದನ ಪುಷ್ಟ ಕುಸಿಯೋದು, ಕೊಲಾಪ್ಸೋದು, ಮಲ್ಕೊಳ್ಳೋದು. ಗೌಸ್ಕ ಮಲ್ಕೊಂಡ್ಬಿಡ್ತಾರೆ. ಮಾತಾಡ್ಸ್ಕೊಂಬಂದ್ರೆ ಮಾತಾಡ್ಬೇಕಾಗತ್ತೆ ಅಂತ ಹೇಳಿ ಗೌಸ್ಕ ಮಲ್ಕೊಂಡ್ಬಿಡ್ತಾರೆ. ಯಾರು ಬಂದ್ರೆ ಮಾತಾಡ್ಬೇಕಾಗತ್ತಲ್ಲ ಅಂತ ಹೇಳಿ. ಅದು ಇಷ್ಟ ಇರಲ್ಲ. ಮಾತಾಡ್ಸೋದು ಇಷ್ಟ ಆಗಲ್ಲ, ಯಾರು ನೋಡೋದು ಇಷ್ಟ ಆಗಲ್ಲ, ಯಾರು ಬರೋದು ಇಷ್ಟ ಆಗಲ್ಲ. ಮಾಡ್ಕೊಂಡ್ಬಿಡ್ತಾರೆ, ಏನು ಬೇಡ. ಹೋಗ್ಕೊಳ್ಳಿ, ಯಾವಾಗ ಹೋದು ಹೋಗುದು, ಆಮೇಲೆ ಬಂದು ನೋಡ್ಕೊಳ್ಳಿ. ಈ ಬಂದು ಡಿಸ್ಟರ್ಬ್ ಮಾಡ್ಬೇಡಿ ಅಂತ. ಎಂದೂ ಬೇಡ. ಈಗ ನಮ್ಗೆ ಆಗಿದಲ್ಲ, ಎಂದದು ಬೇಡ, ಏನು ಮಾಡ್ಕೊಬೇಡ, ಎಂದೂ ಬೇಡ. ಅದು ತಗೊಳಲ್ಲ ತಗೋತಾ. ಪ್ರಾಣಸ್ಯ ಅಪ್ರಾಣಸ್ಯ ಅವಸಾದ. ಪ್ರಾಣ ಜೊತೆಗೆ ಅವಸಾದ ಅಂದ್ರೆ ಕುಷ್ಠೋಗುವುದಾಗತ್ತೆ. ಅಥೋ ಅಸ್ತಿ ಉದಹ ಪ್ರಾಣಸ್ಯ ಚ ಸಾಮಾನ್ಯಂ. ಅಥೋ ಅಸ್ತಿ ಉದಹ ಪ್ರಾಣಸ್ಯ ಚ ಸಾಮಾನ್ಯಂ. ಉದಹ ಅಂದ್ರೇನು? ಉತ್ತಿಗೆ. ಉತ್ತಿಗೆ ಅಂತ. ಉತ್ತಿಗೆ ಶಬ್ದಕ್ಕೆ ಷಷ್ಠಿ ಉದಹ. ಉತ್ತಿಗೆ ಪ್ರಾಣ ಅಲ್ಲ, ಪ್ರಾಣಕ್ಕೆ ದೃಷ್ಟಿ ಅದು. ಓ ಸರಿಗಮ ಅಂದ್ರೆ ವಿಷ್ಣು ಅಲ್ಲ, ಸರಿಗಮ ಕಲ್ಲು.
ಇಷ್ಟು ಉದಹ ಉತ್ತಿಗೆ ಅಂತ. ಉತ್ತಿಗೆ ಮತ್ತು ಪ್ರಾಣಕ್ಕೆ ಸಾಮಾನ್ಯ ಇದೆ ಅಂತ ಇದ್ದಾರೆ. ವಾಗ್ಗೀಹಿ ವಾಗ್ಗೀಹಿ ವಾಚೋ ಗಿರಹ ಇತ್ಯಾಚಕ್ಷತೆ ಶಿಷ್ಟ. ವಾಚೋಹ ಗಿರಹ ಇತ್ಯಾಚಕ್ಷತೆ ಶಿಷ್ಟಾ. ವಾಕನ್ನೇ ಶಿಷ್ಟರು ಗಿರ ಅಂತ ಅಂತಾರೆ. ಗಿರ್ಭಿ ಗಿರ ಗೀಹಿ ಗಿರು ಗಿರಹ ಅಂತ. ವಾಕನ್ನೇ ಗಿರ. ಗೀರ್ವಾಗ್ ವಾಣಿ ಸರಸ್ವತಿ ಬ್ರಾಹ್ಮಿ ಭಾರತಿ ಭಾಷಾ. ಅಲ್ಲ ಅಂಕುಶ ಪೂರ್ತಿ ಮುಳ್ಕಂಡ್ಮೋ ನೆನ್ಕಂಡ್ವಾ. ಗಿರಹ ಅಂತ ಹೇಳ್ತಾರೆ ಶಿಷ್ಟರು. ಅನ್ನೇ ಅನ್ನಂ ಥಮ್ ತಥಾ ಅನ್ನಂ ಥಮ್ ತಥಾ ಅನ್ನಂ ಥಮ್. ಹಾಗೆ ಅನ್ನವನ್ನು ಥಮ್ ಎಂಬುದಾಗಿ ಹೇಳುತ್ತಾರೆ. ಅನ್ನೇ ಹೀರಗಂ ಸರ್ವಂ ಸ್ಥಿತಂ. ಅನ್ನೇ ಹೇದಕಂ ಸರ್ವಂ ಸ್ಥಿತಂ. ಎಲ್ಲ ಇರೋದು ಅನ್ನದಲ್ಲೇ. ಅನ್ನದ ಮೇಲೆ ನಿಂತಿದೆ. ಅನ್ನ ಎಲ್ಲಕ್ಕೂ ಕಾರಣ. ಅನ್ನ ಇಲ್ಲದೆ ಯಾರು ಇರಕ್ಕಾಗಲ್ಲ. ಅನ್ನ ಥಮ್ ಸ್ಥಾನ ಸ್ಥಿತದಲ್ಲಿ ಸ್ಥಾಯಿ ಅದು. ಅಥೋ ಅಸ್ತಿ ಅನ್ನಸ್ಯ ಥಾಕ್ಷರಸ್ಯ ಚ ಸಾಮಾನ್ಯಂ. ಅಥೋ ಅಸ್ತಿ ಅನ್ನಸ್ಯ ಥಾಕ್ಷರಸ್ಯ ಚ ಸಾಮಾನ್ಯಂ. ಆದ್ರಿಂದ ಅನ್ನಕ್ಕೂ ಥಾಕ್ಷರ ಏನ್ ಸಾಮಾನ್ಯ ಏನು? ಅನ್ನಕ್ಕೂ ಥಾಕ್ಷರಕ್ಕೂ ಸಾಮಾನ್ಯ ಇದೆ ಅಂತ ಇದ್ದಾರೆ. ಯಾವ್ದು? ಅನ್ನಸ್ಥ ಅಲ್ಲ. ಅನ್ನ ಇದ್ದಾಗ ನಿಂತ್ಕೊಳ್ತಾನೆ. ನಿಂತ್ಕೊಳಕ್ ಏನ್ ಹೆಸರ? ಸ್ಥಿತ ಅಂತಾರೆ. ಥಮ್ಮಲ್ಲಿ ಏನಿದೆ? ಅಲ್ಲಿ ಥಾ ಇದೆ. ಆದ್ರೆ ಅನ್ನಕ್ಕೂ ಸಾಕೋದು. ಅನ್ನದ ಥಾ ಇಲ್ಲ. ಅನ್ನದಿಂದ ನಿಂತ್ಕೊಳ್ತಾರೆ. ನಿಂತ್ಕೊಳ್ಳೋಕೆ ಸ್ಥಿತ ಅಂತಾರೆ. ಸ್ಥಿತದಲ್ಲಿ ಥಾ ಇದೆ. ಥಾಗೂ ಥಮ್ಮಿಗೂ ಬಾಗಾಣ ಸಂಬಂಧ. ಏನೋ ಒಂದು ಸಂಬಂಧ. ನಮ್ಮ ಅಜ್ಜ ಅವರ ಅಜ್ಜ ಗಂಡು ನನಗೆ ಏನು ಸಂಬಂಧ ಹೇಳೋದು. ಈಗ ಏನಾಗ್ಬೇಕಂದ್ರೆ ಅವರು ಎದು ಬಂದ ಮಗ್ಲಾಗ್ಬೇಕು ಅಂತ. ಯಾಕಂದ್ರೆ ಡ್ಯಾಶ್ ಹೊಡಿತೀವಲ್ಲ, ಇದು ಬಂದು ಮಗ್ಲಾಗ್ಬೇಕು. ಗೌರೇವೋ ಅಂತರಿಕ್ಷಂ ಗೀಹಿ ಥಮ್. ಗೌರೇವೋ ಅಂತರಿಕ್ಷಂ ಗೀಹಿ ಪೃಥಿವೀ ಥಮ್. ಆದಿತ್ಯೇವೋ ವಾಯುರ್ಗೀಹಿ ಅಗ್ನಿಸ್ಥಂ. ಆದಿತ್ಯೇವೋ ವಾಯುರ್ಗೀರಗ್ನಿಸ್ಥಂ. ಸಾಮವೇದೇವೋ ಯಜುರ್ವೇದೋ ಗೀಹಿ ಋಗ್ವೇದಸ್ಥಂ. ಸಾಮವೇದ ಏವೋ ಯಜುರ್ವೇದೋ ಗೀರ್ಋಗ್ವೇದಸ್ಥಂ. ದುಗ್ಧೇಸ್ಮಿ ವಾಗ್ದೋಹಂ ಯೋ ವಾಚೋ ದೋಹೋ ಅನ್ನವಾನ್ನಾದೋ ಭವತಿ. ದುಗ್ಧೇಸ್ಮೈ ವಾಗ್ದೋಹಂ ಯೋ ವಾಚೋ ದೋಹೋ ಅನ್ನವಾನನ್ನಾದೋ ಭವತಿ. ಏತಾನ್ಯೇವಂ ವಿದ್ವಾನ್ ಉದ್ಗೀತಾಕ್ಷರಾಣ್ಯುಪಾಸ್ತೆ ಉದ್ಗೀತ ಇತಿ. ಏತಾನ್ಯೇವಂ ವಿದ್ವಾನ್ ಉದ್ಗೀತಾಕ್ಷರಾಣ್ಯುಪಾಸ್ತೆ ಉದ್ಗೀತ ಇತಿ. ಗೌರೇವೋದಂತರಿಕ್ಷಂ ಗೀಃ ಪೃಥಿವೀ ಥಮ್. ಆದಿತ್ಯ ಏವೋ ವಾಯುರ್ಗೀರಗ್ನಿಸ್ಥಂ. ಸಾಮವೇದ ಏವೋ ಯಜುರ್ವೇದೋ ಗೀರ್ವೇದಸ್ಥಂ. ಕುಮಾರೇವೋ ಶಾಶ್ವತೋ ಗೀಹಿ ಸುರೇಶಸ್ಥಂ. ಗೀರ್ವೇವೋ ಗೀಹಿ ನಲಸ್ಥಂ. ಉದ್ಗೀತಾಕ್ಷರಾಣ್ಯುಪಾಸ್ತೆ ಉದ್ಗೀತ ಇತಿ. ಯೌಃ ಏವ ಉತ್ ಅಂತರಿಕ್ಷಂ ಗೀಹಿ ಪೃಥಿವೀ ಥಮ್. ಆದಿತ್ಯಃ ಏವ ಉತ್ ವಾಯುಃ ಗೀಹಿ ಅಗ್ನಿಃ ಥಮ್. ಸಾಮವೇದಃ ಏವ ಉತ್ ಯಜುರ್ವೇದಃ ಗೀಹಿ ಋಗ್ವೇದಃ ಥಮ್. ದುಗ್ಧೇ ಅಸ್ಮೈ ವಾಕ್ ದೋಹಂ ಯಃ ವಾಚಃ ದೋಹಃ ಅನ್ನವಾನ್ ಅನ್ನಾದಃ ಭವತಿ ಯಃ ಏತಾನಿ ಏವಂ ವಿದ್ವಾನ್ ಉದ್ಗೀತಾಕ್ಷರಾಣಿ ಉಪಾಸ್ತೆ ಉದ್ಗೀತಃ ಇತಿ. ದ್ಯುಲೋಕನೇ ಉತ್ತರ ಭಾಗವಾಗುತ್ತೆ. ಅಂದ್ರೆ ಉತ್ತರ ದ್ಯುಲೋಕ ದೃಷ್ಟಿ ಮಾಡಿ, ಭೂಮಿಯಲ್ಲಿ ಗೀ ದೃಷ್ಟಿ ಮಾಡಿ, ಆದಿತ್ಯನ ಥಮ್ ಅಂತ ಮಾಡಿ, ಆಮೇಲೆ ಅಲ್ಲ ಪೃಥ್ವಿಯ ಥಮ್ಮ. ದ್ಯುಲೋಕ ಉತ್ತೋ ಅಂತರಿಕ್ಷ ಗೀ ಪೃಥ್ವಿ ಥಮ್. ಆದಿತ್ಯ ಉತ್ತೋ ವಾಯುರ್ಗೀ ಅಗ್ನಿ ಥಮ್. ಸಾಮವೇದ ಉತ್ತೋ ಯಜುರ್ವೇದ ಗೀ ಋಗ್ವೇದ ಥಮ್. ಹೀಗೆ ಯಾರು ಮಾಡ್ತಾರೋ ಇವನಿಗೆ ವಾಕು ಎಲ್ಲಾ ಇಷ್ಟಾರ್ಥವನ್ನು ಕರೆಸತ್ತೆ. ದೋಹಂ ವಾಕ್ಯದಿಂದ ಎಲ್ಲಾ ಫಲವು ಕೂಡ ಉಂಟಾಗುತ್ತೆ. ಯಾವಾಗಲೂ ವಾಕ್ಯದ ದೋಹವನ್ನು ತಿಳಿಯುತ್ತಾನೋ ಅವನು ಅನ್ನವಂತನಾಗ್ತಾನೆ. ಅನ್ನಾದವನ್ನು ಅನ್ನ ತಿನ್ನೋನಾಗ್ತಾನೆ. ಉದ್ಗೀತಾಕ್ಷರ ಯಾವಾಗ ಈ ರೀತಿ ಉದ್ಗೀತಾಕ್ಷರಗಳನ್ನು ಉಪಾಸನೆ ಮಾಡುತ್ತಾನೋ ಉದ್ಗೀತ ಅಂತ ಅವನಿಗೆ ಈ ರೀತಿ ಫಲವಾಗುತ್ತೆ ಅಂತ ಹೇಳಿ ಉದ್ಗೀತಾಕ್ಷರೋಪಾಸನೆಗೂ ಫಲ ಉಂಟು ಅಂತ ಶಾಸ್ತ್ರ ಕಟ್ಕೊಂಡು ವಿಶೇಷ ಇದು. ರಜನೀಶ ಹೇಳ್ತಿದ್ದಂತೆ ಎಲ್ಲವನ್ನೂ ಒಂದು ನಿಂಬೆ ಗಿಡ, ಇದು ಬೇವಿನ ಗಿಡ, ಅದನ್ನೇ ಪರವಾಗಿ ದಾನ ಮಾಡ್ತಾ ಅದನ್ನು ಬಲ್ಲ ಏನೋ ಕಿಟಕಿಯಿಂದ ಭಗವಂತ ಮಾಡ್ತಾ ಫಲ ಆಗುತ್ತೆ.
ಭಗವಂತ ಅಂದ್ರೆ ಎಲ್ಲಕ್ಕೂ ಯಾವ ಸೇರಿಸ್ಕೊಂಡು ಫಲ ಆಗುತ್ತೆ. ಯಾಕಾಗಲ್ಲ? ಅಲ್ವನ ಕಿಟಕಿ ಭಗವಂತ ಅಲ್ವನು, ದೇಹ ಭಗವಂತ ಅಲ್ವನು, ಚಾಪೆ ಭಗವಂತ. ಭಾಷಿಕರು ಎಲ್ಲ ಶಾಸ್ತ್ರ ಹೇಳಿದಾಗಬೇಕು, ಶಾಸ್ತ್ರದಾಗಬೇಕು ಅಂತ ಅದು ಉಪಲಕ್ಷಣ. ಎಲ್ಲಿ ನಿಂಗೆ ಜುಗುಪ್ಸೆ ಚಿರಸ್ಕಾರ ಬರುತ್ತೆ ಅಲ್ಲಿ ಮಾಡಕ್ ಆಗಲ್ಲ ಅಷ್ಟೇ. ಜುಗುಪ್ಸೆ ತಿರಸ್ಕಾರ ಕೀಳು ಭಾವನೆ ಬರದೆ ಹೋದ್ರೆ ಎಲ್ಲ ಎದ್ದದ್ವಿಭೂತಿ ಸತ್ವ ಮಾಡ್ಬೋದು. ಎಲ್ಲ ಜಾಗದಲ್ಲಿ ಭಗವದ್ ಭಾವನೆ ಮಾಡ್ಬೋದು. ಯಾಕೆ ಮಾಡ್ಬಾರ್ದು? ಎಲ್ಲೆಲ್ಲೆಲ್ಲ ನಿಮಗೆ ಕ್ಯೂಟ್ ಆಗಿ ಅಟ್ರಾಕ್ಟಿವ್ ಆಗಿ ವಿಶೇಷವಾಗಿ ಕಾಣುತ್ತೋ ಎಲ್ಲವನ್ನು ಭಗವಂತ ಅಂತ ಭಾವನೆ ಮಾಡ್ತಾ ಹೋಗೋದು, ಅದೊಂದು ವಿಶೇಷ. ತ್ರಯಾಣಾಂ ಶುತ್ಯುಕ್ತಾನಿ ಸಾಮಾನ್ಯಾನಿ. ತ್ರಯಾಣಾಂ ಶುತ್ಯುಕ್ತಾನಿ ಸಾಮಾನ್ಯಾನಿ. ಮೂರಕ್ಕೂ ಶ್ರುತಿ ಸಾಮಾನ್ಯವನ್ನು ಹೇಳಿದೆ. ಶುತ್ಯುಕ್ತವಾಗಿದೆ ಸಾಮಾನ್ಯವು ಅಂತ. ತಾನೇ ತೇನ ಅನುರೂಪೇಣ ಶೇಷೇಶ್ವಪಿ ದ್ರಷ್ಟವ್ಯಾನಿ. ತಾನಿ ತೇನ ಅನುರೂಪೇಣ ಶೇಷೇಶ್ವಪಿ ದ್ರಷ್ಟವ್ಯಾನಿ. ಆದ್ರಿಂದ ಅದರ ಆನುಗುಣ್ಯತೆಯಿಂದ ಉಳಿದಕ್ಕೂ ನೀವೇ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಒಂದ್ ಮೂರ್ ತೋರಿಸ್ತೀನಿ, ಬಾಕಿದೆಲ್ಲ ನೀವೇನೇ ಮಾಡ್ಕೊಂಡು ಹೋಗಿ, ಎಲ್ಲೆಲ್ಲ ಇದೇನು ಮಾಡ್ಕೊಂಡು ಹೋಗಿ ಅಂತ. ಜೌರೇವೋ ಉಚ್ಚೈ ಸ್ಥಾನ, ಜೌರೇವ ಉಚ್ಚೈ ಸ್ಥಾನ, ಅಂತರಿಕ್ಷಂಗೀ ಗಿರಣ, ಅಂತರಿಕ್ಷಂ ಗೀಹಿ ಗಿರಣಾತ್ ಲೋಕಾನಾಂ ಲೋಕಾನಾಂ, ಪೃಥಿವೀಥಂ ಪ್ರಾಣಿಸ್ಥಾನ, ಪೃಥಿವೀಥಂ ಪ್ರಾಣಿಸ್ಥಾನ. ದ್ಯುಲೋಕವನ್ನ ಉತ್ತಮ ಭಾವನೆ ಮಾಡಿ, ಯಾಕೆ ಮೇಲಿದೆ ಉಚ್ಚೈ ಸ್ಥಾನ ದ್ಯುಲೋಕ. ಅಂತರಿಕ್ಷವನ್ನು ಗೀದ್ ಮಾಡಿ, ಅಂತರಿಕ್ಷ ಆಕಾಶ ಎಲ್ಲವನ್ನು ನುಂಗ್ ಹಾಕಿದೆ ಅಂತ. ನಿಗರಣೆ ಗೀಹಿ ಎಲ್ಲವನ್ನು ನುಂಗ್ ಹಾಕಿದೆ ಗೀರ್. ಪೃಥ್ವಿಯನ್ನ ಥಮ್ಮ ಮಾಡಿ, ಪ್ರಾಣಿಗಳೆಲ್ಲ ಇರೋ ಭೂಮಿ ಮೇಲೆ ಅಂದಾಯ್ತು. ಆದಿತ್ಯವೋ ಊರ್ಧ್ವತ್ವ, ವಾಯುರ್ಗೀಹಿ ಅಗ್ನಾದಿನಾಗಿರ್ನಾಥ್, ಅಗ್ನಿಸ್ಥಂ ಯಜ್ಞ ಕರ್ಮಾವಸ್ಥಾನಾತ್. ಆದಿತ್ಯ ಏವ ಉತ್ ಊರ್ಧ್ವತ್ವಾತ್, ವಾಯುರ್ಗೀಹಿ ಅಜ್ಞಾದೀನಾಂ ಗಿರಣಾತ್, ಅಗ್ನಿಃ ಥಂ ಯಾಜ್ಞೀಯ ಕರ್ಮ ಆದಿತ್ಯನ ಉತ್ತಮ ಭಾವನೆ ಮಾಡಿ, ಯಾಕೆ ಆದಿತ್ಯ ಮೇಲಿದ್ದಾನೆ. ವಾಯುವನ್ನು ಗೀನ್ ಮಾಡಿ, ವಾಯು ಅಗ್ನಿ ಚಂದ್ರ ಆದಿತ್ಯ ಮತ್ತೆ ಇದು ಪರ್ಜನ್ಯ ನಾಲ್ಕನ್ನು ನುಂಗ್ ಹಾಕಿದೆ. ಸಂವರ್ಗ ಆದಿತ್ಯ ಅಗ್ನಿ ಆದಿ ನಾಲ್ಕನ್ನು ನುಂಗ್ ಹಾಕಿದೆ. ಅದರಿಂದ ವಾಯುವನ್ನು ಗೀನ್ ಮಾಡಿ. ಇನ್ನು ಪೃಥ್ವಿಯನ್ನು ಅಗ್ನಿಯನ್ನು ಥಮ್ ಅಂದ್ರೆ ಯಜ್ಞಕರ್ಮವೆಲ್ಲ ಅಗ್ನಿಯಲ್ಲೇ ನಿಂತಿರೋದು. ಅಗ್ನಿಹೋತ್ರ ಅಗ್ನಿ ಹೇಳಿದ್ರೆ ಅಗ್ನಿಹೋತ್ರ ಮಾಡ್ತೀಯೋ? ಋಷಿ ಮಾಸ ಧರ್ಮಾಸ ಬಂದ ಸೋಮಯಾಗ ಅಗ್ನಿ ಇಲ್ಲ. ಎಲ್ಲ ಈಗ ಯಾಜ್ಞೀಯ ಕರ್ಮಗಳೆಲ್ಲ ಅಲ್ಲೇ ನಿಂತಿರೋದ್ರಿಂದ ಅಗ್ನಿಯ ಸಂಬಂಧ ಮಾಡಿ. ಅಗ್ನಿಯಾದಿಗಳನ್ನ ನುಂಗ್ ಹಾಕತ್ತಿಂದ ವಾಯುನ ಗೀನ್ ಮಾಡಿ, ಮೇಲೆ ದ್ವಿಲೋಕ ಆದ್ರಿಂದ ಸಂಬಂಧ ಮಾಡಿ ಉತ್ತರ ಮಾಡಿ. ಸಾಮವೇದ ಉತ್ತು ಸಾಮವೇದ ಸ್ವರ್ಗ ಸಂಸ್ತುತತ್ವ. ಸ್ವರ್ಗ ಸಂಸ್ತುತತ್ವ ವೇದದಲ್ಲಿ ಸಾಮವೇದನ ಉತ್ತಮ ಭಾವನೆ ಮಾಡ್ಬೇಕಂತ. ಸ್ವರ್ಗವನ್ನು ಹೊಗಳುತ್ತೆ ಅದು. ಸ್ವರ್ಗವನ್ನು ಹೊಗಳುವಂತಹ ವೇದವಾದ್ರಿಂದ ಸ್ವರ್ಗ ಮೇಲಿರೋದ್ರಿಂದ ಅದು ವೇದ ಉತ್ತು 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 ಮಾಡಬೇಕು. ಉತ್ತರ ಉತ್ತರ ಉದ್ಗೀಸಲಿರೋ ಉತ್ತ. ಯಜುರ್ವೇದೋ ಗೀಹಿ ಯಜುಷಾಂ ಪ್ರತ್ಯಸ್ಥ ಹವಿಷಃ ದೇವತಾನಾಂ ಗಿರಣಾಂ. ಪ್ರತ್ಯಸ್ಥ ಹವಿಷಃ ದೇವತಾನಾಂ ಗಿರಣಾಂ. ಯಜುರ್ವೇದದಿಂದ ಕೊಟ್ಟಂತಹ ಹವಿಷನ್ನ ದೇವತೆಗಳು ನುಂಗ್ ಹಾಕೋದ್ರಿಂದ ಯಜುರ್ವೇದ ಗೃಹ ನಿಗರಣೆ. ಅಧ್ಯರ್ಯು ಹವಿಸ್ ಕೊಡ್ತಾನೆ, ಅಧ್ಯರ್ಯು ಯಜುರ್ವೇದವನು. ಅಧ್ಯರ್ಯು ಯಜುರ್ವೇದ ಹವಿಸ್ ಕೊಟ್ಕೊಂಡಿದ್ರೆ ದೇವತೆಗಳ ಹವಿಷ್ಯನ್ನ ನುಂಗ್ ಹಾಕ್ತಾರಲ್ಲ, ಅದನ್ನ ಯಜುರ್ವೇದ ಗೀ ಮಾಡಿ ಅಂತ. ಋಗ್ವೇದಸ್ಥಂ ರುಚಿ ಅಧ್ಯೂಢತ್ವಾತ್ ಸಾಮ್ನಃ. ರುಚಿ ಅಧ್ಯೂಢತ್ವಾತ್ ಸಾಮ್ನಃ. ಋಕ್ಕಿ ಮೇಲೆ ಕೂತ್ಕೊಂಡಿದೆ ಸಾಮ. ನಾವು ಭೂಮಿ ಮೇಲೆ ಹಾಕಿದೀವೋ, ಸಾಮ ಯಾವ್ದು ಮೇಲಿದೆ? ಋಕ್ ಮೇಲೆ. ಋಗ್ವೇದ ಥಮ್ಮು ಅಂತ ಭಾವನೆ ಮಾಡಿ. ಉದ್ಗೀತಾಕ್ಷರೋಪಾಸನಾ ಫಲಂ ಅಧುನಾ ಉಚ್ಯತೆ. ಉದ್ಗೀತಾಕ್ಷರೋಪಾಸನ ಫಲಂ ಅಧುನಾ ಉಚ್ಯತೆ. ಈ ಉದ್ಗೀತಾನ್ ಮೂರಕ್ಷರವನ್ನು ಉಪಾಸನೆ ಮಾಡುದಲ್ಲ, ಉಪಾಸನೆ ಮಾಡೋದಕ್ಕೆ ಏನ್ ಫಲ ಎಂಬುದನ್ನು ಈಗ ಹೇಳ್ತೀವಿ. ಜೌರೇವೋ ಅಂತರಿಕ್ಷಂಗೀಹಿ ಐದೇವೋ ವಾಯುರ್ಗೀಹಿ ಅಗ್ನಿ ಸಾವೇದೇವೋ ಭಾವನೆ ಮಾಡ್ತೀಯಾ? ಒಳ್ಳೆ ಫಲ ಆಗುತ್ತೆ. ಏನ್ ಫಲ ಆಗುತ್ತೆ? ದುಗ್ಧೇ ದೋಗ್ಧಿ ಅಸ್ಮಿ ಸಾಧಕಾಯ. ಈ ಉಪಾಸಕರಿಗೆ ಎಲ್ಲಾ ಇಷ್ಟ ಆಡ್ಸು ಕರೆಸ್ಬಿಡುತ್ತಂತೆ. ಎಲ್ಲ ಸಾಲ ತೀರೋಗುತ್ತೆ, ಕೋಟಿ ಗಂಟೆ ದುಡ್ಡು ಒಪ್ಪಣಿ ಮಾಡ್ಕೊಂಡು ಓಡೋ ಇದೀನು ಮುಂದಲ್ಲ. ಆ ವಾಕ್ಯ ಬುದ್ಧಿ ಯಾವುದು ಅಂತ ಕಾಸಾವಾಕ್ ಕಾಸಾವಾಕಂದ್ರೆ ಇರೋ ಸಂಖ್ಯೆ. ಕಾಸಾವಾಕ್ ಪದ ಇಲ್ಲಲ್ಲ ಸಂಸ್ಥೆಯಲ್ಲಿ. ಶಂಕರಾಚಾರ್ಯ ಬರೆಸಿದಾರೆ ಕಂಡ್ರೆ ಕಾಸಾವಾಕ್ ಅಂತ. ಅದಕ್ಕೆ ಅರ್ಥ ಹೇಳ್ರಿ.
ರೇ ಕಾಸಾ ವಾಕ್ ಅಂತಲ್ಲ, ಕಾ ಸಾ ವಾಕು. ಸಾ ವಾಕ್ ಕಾ, ಆ ವಾಕ್ಯ ಯಾವುದು ಅಂತ ಅರ್ಥ. ಕಾಸಾ ವಾಕ್ ಯಾವುದು ಅಂತ ಕೇಳಿದ್ರೆ ಕಾಸಾ ವಾಕ್ ಅಂತ ಒಂದು ಪದ ಇದಪ್ಪ. ಇದು ಆ ವಾಕ್ ಕಾ. ಕಮ್ ಯಾವ್ದನ್ ಕಲಿಸತ್ತೆ? ಕಾಸ. ಕಾಸ ಅದ್ಯಾವುದು ಅಂದ್ರೆ ವಾಕು. ಯಾವುದು ಇದು? ಎಲ್ಲವನ್ನು ಕರೆಸೋದು ಯಾವ್ದು? ವಾಕು. ಯಾವ್ದನ್ ಕರೆಸುತ್ತೆ? ಕಮ್ ದೋಹಂ. ಯಾವುದು? ಕೋಸವು. ದೋಹ ಇತಿ. ಕೋಸೋ ದೋಹ ಇತಿ. ಕೋಸು ಕೋಸು ದೋಹ ಇತಿ. ಅಯ್ಯೋ ಎಲ್ಲ ಹೇಳ್ತೀನೋ ಕೋಸು ದೋಹ ಇತಿ. ಯಾವ್ದಪ್ಪ ದೋಹ ಅಂತ ಹೇಳಿದ್ರೆ ಹೇಳುತ್ತೆ ಯೋ ವಾಸಿ ದೋಹ. ವಾಚೋ ದೋಹ. ಋಗ್ವೇದಾದಿ ಶಬ್ದ ಸಾಧ್ಯಂ ಫಲಂ. ಶಬ್ದ ಸಾಧ್ಯಂ ಫಲಂ ಇತ್ಯಭಿಪ್ರಾಯ. ವಾಕ್ಕಲ್ಲಿ ದೋಹ ಯಾವುದು ಅಂದ್ರೆ ಹೇಳ್ತೀನಿ ಕೇಳಿ. ವಾಕ್ಕಲ್ಲಿ ಯಾವ ದೋಹ ಬಿದ್ದು ಅಂದ್ರೆ ವಾಕ್ಕಲ್ಲಿ ಋಗ್ವೇದಾದಿಗಳ ಮಂತ್ರದಿಂದ ಯಾವ ಫಲ ಉಂಟಾಗುತ್ತೋ ಅದು ವಾಕ್ಯದ ದೋಹ. ಋಗ್ವೇದ ಅಧ್ಯಯನ ಮಾಡಿದ್ರೆ, ಯಜುರ್ವೇದ ಸಾಮವೇದ ಮಾಡಿದ್ರೆ, ಕರ್ಮ ಮಾಡಿದ್ರೆ, ದೇವತೆ ಹೇಳಿದ್ರೆ ಇನ್ನೊಂದು ಫಲ ಆಗುತ್ತದೆ. ಅದೇ ದೋಹ. ದೋಹ ಅಂದ್ರೆ ಹಾರೋ ಕರೆಸಿದ್ದು ಅಂತ. ಯೋ ವಾಚಿ ದೋಹ ಆಯ್ತಲ್ಲ. ಋಗ್ವೇದಾದಿ ಶಬ್ದ ಸಾಧ್ಯ ಫಲ ಅದು ಆಯ್ತಲ್ಲ. ತದ್ ವಾಚೋ ದೋಹ ತಂ ಸ್ವಯಮೇವ ವಾಗ್ದೋಗ್ಧಿ ಆತ್ಮಾನಮೇವ ದೋಗ್ಧಿ. ತದ್ವಾಚೋ ದೋಹ ತಂ ಸ್ವಯಮೇವ ವಾಗ್ದೋಗ್ಧಿ ಆತ್ಮಾನಮೇವ ದೋಗ್ಧಿ. ಆ ವಾಕ್ಯದ ದೋಹವನ್ನು ವಾಕ್ಯ ಕರೆಯುತ್ತಂತೆ. ತಾನೇ ತನ್ನನ್ನು ಕರೆಯುತ್ತಂತೆ. ಹಸುವಿಂದ ಹಾಲು ಕರೀತಾರಲ್ಲ ಹಂಗೆ ವಾಕ್ಯಲ್ಲಿರ್ತಕ್ಕಂಥ ದೋಹವನ್ನು ವಾಕ್ಯ ಕರೆಯುತ್ತಂತೆ. ಎಷ್ಟು ತಗೋತಲ್ಲ ಈ ಭಜನೆ ಮಾಡಿದೆಯಲ್ಲ. ದೇವರೇವು ಎಲ್ರಿಕಿಂಗಿ ಭೀಮೀಸಂ, ಆಯ್ತೇವು ಆಯುರ್ಗೀ ಭೀಮೀಸಂ, ದೇವು ಸಾವೇದೇವು ತಮ್ಮ ಭಜನೆ ಮಾಡಿದೆಯಲ್ಲ. ಭಾವನೆ ಮಾಡಿದಕ್ಕೆ ವಾಕ್ಯ ತಾನೇ ಕೂತ್ಕೊಳ್ಳು ಎಲ್ಲ ಇಷ್ಟ ಆಸನ ಕರೆಸ್ಬಿಡತ್ತೆ. ಕಿಂಚ ಅನ್ನವಾನ್ ಪ್ರಭೂತಾನ್ನ ಅನ್ನಾದಶ್ಚ ದೀಪ್ತಾಗ್ನಿ ಭವತಿ. ಕಿಂಚ ಅನ್ನವಾನ್ ಪ್ರಭೂತಾನ್ನಃ ಅನ್ನಾದಶ್ಚ ದೀಪ್ತಾಗ್ನಿ ಭವತಿ. ಅಷ್ಟೇ ಅಲ್ಲ, ಅನ್ನವಂತರಾಗ್ತಾರೆ. ಪ್ರಭೂತಾನ್ನ ಇಡೀ ಬೆಂಗಳೂರಿನೆಲ್ಲ ಊಟ ಹಾಕಿದ್ರು ಮುಗಿಸೋದಿಲ್ಲ. ದುಡ್ಡು ಅಷ್ಟು ದುಡ್ಡು ಇರುತ್ತೆ. ಬೆಂಗಳೂರಿನೆಲ್ಲ 1 ಕೋಟಿ ಜನ ಬಂದು ಊಟ ಮಾಡ್ರಿ, ಏನ್ ಕವಾಕಿಮಾಲ ಜಗ್ಗಲ್ಲ ಅವರು. ಪ್ರಭೂತಾನ್ನ ಆಗ್ತಾರೆ. ಅನ್ನಾದ ತಾನು ಕೂಡ ಪಟ್ಟ ಹೊಡೆದು ದೀಪ್ತಾಗ್ನಿ ಜಗದ ಉರಿತಾ ಇರುತ್ತೆ. ದೀಪ್ತಾಗ್ನಿ ಭವತಿ. ಏತಾನಿ ಯಥೋಕ್ತಾನಿ ಏತಾನಿ ಯಥೋಕ್ತಾನಿ ಯಥೋಕ್ತ ಗುಣಾನಿ ಏವಂ ಯಥೋಕ್ತ ಗುಣಾನಿ ಗೀತಾಕ್ಷರಾಣಿ ವಿದ್ವಾಂಸನ್ ಗೀತಾಕ್ಷರಾಣಿ ವಿದ್ವಾಂಸನ್ ವಾಸ್ತೆ ಉದ್ದೀಸೈತಿ. ವಾಸ್ತೆ ಉತ ಗೀತ ಇತಿ. ಯಾವಾಗ ಈ ಮೇಲೆ ಹೇಳಿದ್ದಾಗಿಲ್ವಾ ಉದ್ದೀಸಾಕ್ಷರನ್ನ ವಿದ್ವಾಂಸನಾಗಿದ್ದು ಉಪಾಸನೆ ಮಾಡ್ತಾನೋ, ಉಪಾಸನೆ ಮಾಡುವಾಸನಿಗೆ ಈ ಫಲ ಆಗುತ್ತೆ ಅಂತ ಅರ್ಥ. ಉಪಾಸಕನಾದವನಿಗೆ ಈ ಫಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಸುಮ್ಮನೆ ಇದಕ್ಕೆಲ್ಲ ಬರಲ್ಲ, ಉಪಾಸನೆ ಮಾಡಿ ಫಲ ಪ್ರಾಪ್ತಿ ಆಗುತ್ತೆ. ಸಾಕಲ್ವಾ? 8 ಆಯ್ತಲ್ಲ. ಚಕ್ಷುಶ್ರೋತ್ರಮಥೋಪರಮಿಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಅಹಂ ಬ್ರಹ್ಮ ನಿರಾಕುರ್ಯಾಂ ನಾಮ ಬ್ರಹ್ಮ ನಿರಾಕರೋತ್ ನಿರಾಕರಣಂ ಮೇಸ್ತೋ ದದಾತ ಅನಿರ್ದೇಯ ಉಪನಿಷತ್ಸು ಧರ್ಮಾಃ ದೇವೈ ಸಂತೋ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ಥಸ್ತು.